ಕರ್ನಾಟಕದ 7 ಜಿಲ್ಲೆಗಳಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಗೂ ಸಿಕ್ಕಿದೆ ರಾಷ್ಟ್ರೀಯ ಪ್ರಶಸ್ತಿಯ ಗರಿ. ಜಲ ಸಂರಕ್ಷಣೆ ಕಾಮಗಾರಿಗಳ ಉತ್ತಮ ಅನುಷ್ಠಾನಕ್ಕೆ ಸಿಕ್ಕಂತಹ ಕೊಡುಗೆ ಇದು. ರಾಷ್ಟ್ರೀಯ ಪ್ರಶಸ್ತಿಯ ಜೊತೆಗೆ 25 ಲಕ್ಷ ರೂಪಾಯಿ ನಗದು ಬಹುಮಾನ. ಜಲ ಸಂಚಾಯಿ ಜನ ಭಾಗೀದಾರಿ ಅಭಿಯಾನದಡಿ ಕಾಮಗಾರಿಯನ್ನು ನಡೆಸಲಾಗಿತ್ತು. ಜಲ ಮೂಲಗಳ ರಕ್ಷಣೆ, ಅಂತರ್ಜಲ ವೃದ್ಧಿಗೆ ಒತ್ತು ನೀಡುವಂತಹ ಕೆಲಸ ಆಗಿದೆ. ಕೃಷಿ ಚಟುವಟಿಕೆಗಳಿಗೆ ನೀರು ಪೂರೈಕೆಯ ಸಂಬಂಧ ಕಾಮಗಾರಿಯನ್ನು ನಡೆಸಲಾಗಿದ್ದು ಒಟ್ಟು 7192 ಜಲ ಸಂರಕ್ಷಣೆ ಕಾಮಗಾರಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಮೈಸೂರು ವಿಭಾಗದ ಜಿಲ್ಲೆಗಳ ಪೈಕಿ ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ. ರಾಷ್ಟ್ರ ಪ್ರಶಸ್ತಿ ಲಭಿಸಿರುವುದಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಕ್ಕಿದೆ ಅಂತ ಜಿಲ್ಲಾ ಪಂಚಾಯಿತಿಯ ಸಿಇಒ ನಂದಿನಿಯವರು ಸಂತಸಗೊಂಡಿದ್ದಾರೆ. ಓಕೆ, ಆಮೇಲೆ ಇವ್ರಿಗೆ ನಮ್ಮ ನೋಡಿ, ಏಪ್ರಿಲ್ 1, 2024ರಿಂದ ಮಾರ್ಚ್ 31, 2025ರವರೆಗೆ ನಡೆದಿದ್ದಂತಹ ಕಾಮಗಾರಿ ಇದು. ಉದ್ಯೋಗ ಖಾತ್ರಿ ಸೇರಿದಂತೆ ಇತರೆ ಯೋಜನೆಯ ಕಾಮಗಾರಿಗಳನ್ನು ನಿರ್ವಹಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಬದು ನಿರ್ಮಾಣ, ಬೋರ್ವೆಲ್ ರೀಚಾರ್ಜ್ ಫಿಟ್ಟು, ಆಮೇಲೆ ಸೋಕ್ ಫಿಟ್ಟು, ಸಮಗ್ರ ಕೆರೆ ಅಭಿವೃದ್ಧಿ, ಕಟ್ಟೆಗಳ ಅಭಿವೃದ್ಧಿ, ಕಲ್ಯಾಣಿಗಳ ಜೀರ್ಣೋದ್ಧಾರ, ಮಳೆ ನೀರು ಕೊಯ್ಲು, ತೆರೆದ ಬಾವಿ, ನಾಲಾ ಹೂಳೆತ್ತೋದು, ಆಮೇಲೆ ಚೆಕ್ ಡ್ಯಾಮ್ ಕಾಮಗಾರಿ, ಜಲಸಂಪನ್ಮೂಲಗಳ ಸಂರಕ್ಷಣೆ, ಮರುಸ್ಥಾಪನೆಗೆ ಮರುಬಳಕೆಗೆ ಉತ್ತೇಜನ ನೀಡಿದ್ದು, ಅಮೃತ ಸರೋವರಗಳ ರಚನೆ ಮಾಡಿರೋದು, ನವೀಕರಣದ ಮೂಲಕ ನೀರಿನ ಸಂಗ್ರಹಣೆಯನ್ನು ಹೆಚ್ಚು ಮಾಡಿರೋದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ನಾಡಿಗೆ ಪ್ರಶಸ್ತಿಯ ಗರಿ ಮುಡಿಗೇರಿದೆ.